ಮಾತನಾಡ್ತೇನೆ ಅಂತ. ಹಾಗೆ ಅನಾಸವಾಗಿ ಅಯಾಚಿತವಾಗಿ ಬಂದೊದಗಿದಂತಹ ಒಂದು ಅವಕಾಶ. ಸ್ವಾಮಿಯೇ, ಇಲ್ಲಿಯವಳೆಲ್ಲ ನಾನು ಹೇಳದೆ ಗೊತ್ತಾಯ್ತು. ಇಲ್ಲಿ ಇಂಥದ್ದೆಲ್ಲ ಇಲ್ಲ ಅಂತ. ಅಂದ್ರೆ ಈ ಪ್ರದೇಶಕ್ಕೆ ಸಂಬಂಧಪಟ್ಟವಳು ಅಲ್ಲ ಅಂತ ಬಹಳ ದೂರದಿಂದ ಬಂದಿದ್ದೇನೆ. ಎಲ್ಲಿಂದ? ಲೋಕದಿಂದ ಅಲ್ಲ, ಬಹಳ ಎತ್ತರದಿಂದ. ನಾಗಿಲ್ಲ. ಸೊಂಟಕ್ಕಿಂತ ಕೆಳಗೆ ಏನು ಕಾಣಿಸ್ತದೆ ನಿಮಗೆ? ಎರಡು ಕಾರುಗಳು ಕಾಣಿಸ್ತಾವಲ್ಲ, ಗೆಜ್ಜೆ ಶಬ್ದ ಕಿವಿಗೆ ಅಪ್ಪಳಿಸ್ತದಲ್ಲ, ಮತ್ತೆಂತದ್ದು ನಾಗಿನಿಯ ಭೂಲೋಕದವಳ ಜಡೆ ನೋಡಿ ಕೇಳಿದ್ದ ಹೇಗೆ? ಅದು ಕಾಳಾಗಿ ಹೇಳಿ ಅಲ್ಲಿ ಅವಳಲ್ಲ, ಬಹಳ ಎತ್ತರದಿಂದ ಬಂದವಳು. ನಾನು ಉಂಟು ಹೇಳುವೆ, ಎಂತದ್ದು? ನಾನು ಅಲ್ಲೇ ಅವಳಲ್ಲ, ಇಲ್ಲೇ ಅವಳಲ್ಲ, ಅವಳಲ್ಲ ಇವಳಲ್ಲ ಹೇಳುವುದರಿಂದ ಇಲ್ಲೇ ಅವಳು ಅಂತ ಹೇಳ್ಬಹುದಲ್ಲ. ಸ್ವರ್ಗಲೋಕದವಳು. ಸ್ವರ್ಗಸ್ಥಳದವಳಿಗೆ ಎಂತದ್ದು? ಅದೇ ಹೇಳಿಲ್ಲದಿಂದ ಸ್ವರ್ಗಸ್ಥಳವಾದ ಕೇಳಿದ್ರೆ ಹಾಗೆ ಮತ್ತೆ ಬರ್ಲಿಕ್ಕಿಲ್ಲ. ಮತ್ತೆ ಸ್ವರ್ಗದವಳು ಸ್ವರ್ಗಲೋಕದಲ್ಲಿ ವಾಸಿಸುವಳು. ಓ ದೇವೇಂದ್ರ, ಶ್ರೀಮತಿ ದೇವೇಂದ್ರ. ಕುತ್ತಿಗೆಯಲ್ಲಿ ಎಂತದ್ದು ನಿಮಗೆ? ಕಪ್ಪು ಸರ ಕಾಣಿಸಿಲ್ಲ. ನನಗೆ ಕುತ್ತಿಗೊಂದು ಕಾಣ್ತದೆ, ಶಂಕರ ಅಂತ, ಬೇರೆ ಎಂಥದ್ದು ಕಾಣಲಿಲ್ಲ ಸತ್ಯಕ್ಕೆ. ಅವಳ ಯೋಗ್ಯತೆಯಲ್ಲಿ ನಾನೆಲ್ಲಿ? ಅವಳು ಅಲ್ವಾ? ಹಾಗೆಂತದ್ದು ಹೇಳಿದ್ರಿ? ಮಂದ ನಡೆ, ಹೌದು, ನಾಟ್ಯದಿಂದ ಕೂಡಿದ ನಡೆ, ಸಂಗೀತ, ಇಷ್ಟೆಲ್ಲ ಇರಬೇಕು ಅಂತಂದ್ರೆ ಯಾರಿರ್ಬೇಕು? ಅಪ್ಸರೆಯರು. ಅದಲ್ಲ ಯಾರು? ಪ್ರಮ್ಲೋಚನ. ಪ್ರಮ್ಲೋಚನ ಅದೊಂದು ಹೆಸರು ಉಂಟಾ? ಹೌದು. ನಾವು ಇಷ್ಟವರೆಗೆ ಕೇಳಲಿಲ್ಲ. ನಾವು ರಂಬೆ ಊರ್ವಶಿ ಅವರಷ್ಟೆಲ್ಲ ಪ್ರಚಾರಕ್ಕಿಲ್ಲ. ನಾವು ರಂಬೆ ಊರ್ವಶಿ ಮೇನಕ್ಕೆಲ್ಲ ಇದ್ದದ್ದೇ. ನಾವು ಅವರೊಂದಿಗೆ ಇರುವವರೇ. ಎಂತದ್ದಿದಲ್ಲ, ಪ್ರಮ್ಲೋಚನ. ಪ್ರಮ್ಲೋಚನ ಹಾಗೆ ಅಪ್ಸರೆ ಅಂತ ಹೇಳಿದ್ದೆ ತಡ, ಸಭೆಗೆ ತನ್ನಿಂದ ತಾನಿಗೆ ಮುಖ್ಯ ಹರಿತದೆ ನೋಡಿ. ನಗು ಚಂದ ಉಂಟು. ನಿಮ್ಮಂತವ್ರು ಹೀಗೆ ನಗ್ತಾರ ಅಂತ ಈಗಲೇ ನೋಡಿದೆ ನಾನು. ನನ್ನಂತವರು ಹೀಗೆ ನಗುತ್ತಾರಂತ ನನಗೆ ಸಂಶಯ ಬಂದಿದೆ ಇಷ್ಟವರೆಗೆ ಗೊತ್ತಾಗ್ತದೆ. ಇಲ್ಲಿ ಬಿಡಿ, ಪುಣ್ಯ ಸಂಚಯಕ್ಕೆ ಬೇಕಾಗಿ ಈ ಕಡೆಗೆ ಸಂಚರಿಸುತ್ತಾ ಈ ಪ್ರದೇಶವನ್ನು ಬಂದು ಸೇರಿದವಳಿದ್ದೇನೆ. ನಾಟ್ಯ ಮಾಡುವುದು ನನ್ನ ಸೇವೆಯೇ, ನನ್ನ ವೃತ್ತಿ. ಗಾಯನವು ನನ್ನ ಹವ್ಯಾಸವೇ. ಈ ಎರಡರಿಂದ ಕೂಡಿದ ಪ್ರಮ್ಲೋಚನೆಗೆ ನಾನಾಗಿದ್ದೇನೆ. ನಿಮ್ಮನ್ನ ಕಂಡು ಸಂತೋಷ ಅಧಿಕವಾಗುತ್ತಾ ಇದೆ. ಮನೊಮ್ಮೆ ನಿಮ್ಮ ಪುಣ್ಯ ಪಾದಾರವಿಂದಗಳಿಗೆ ಪ್ರಣಾಮಗಳು. ಸ್ವರ್ಗಲೋಕದಿಂದ ನಡೆದು ಬಂದಯ? ಮತ್ತೆ ನೀನು ನಾಟ್ಯ ಕೆಟ್ಟದಾಗಿತ್ತು. ನೀನು ನಾಟ್ಯವಾಡಿ. ಹೌದೇ? ಹಾಗೆ ಅನ್ನಿಸಿತು ನಿಮಗೆ? ಹೌದು.
ಸಂತೋಷ. ಕೆಲವು ನಾಟ್ಯಕೃತಿಯಲ್ಲಿದ್ದಾರೆ ಹಾ ಉದ್ದೇಶಪೂರ್ವಕವಾಗಿ ತನ್ನದು ನಾಟ್ಯ ಅನ್ನೋದನ್ನು ತೋರಿಸುವುದಕ್ಕಾಗಿ ಭಾವ ಭಾವ ಲಾಸ್ಯ ಬೆಳಗು ಪಿನ್ನಾಣವನ್ನು ಎಲ್ಲೆಲ್ಲಿಂದಲೋ. ಅಯ್ಯೋ, ನಮಗೆ ನಾಟ್ಯ ವೈಭವಕ್ಕೆ ಇರುವುದರಲ್ಲಿ ಮಂಚವೇ ಉಂಟು ಸ್ವರ್ಗಲೋಕದಲ್ಲಿ. ನಿನ್ನ ನಾಟ್ಯ ವೈಭವ, ನಿನ್ನ ಗಾನ ವೈಭವ ಇಲ್ಲ, ಅದು ನಿಮ್ಗೆ ಆಗ್ಲಿಕ್ಕಿಲ್ಲ ಅಂತ ನಾನು ಎಷ್ಟು ಆಗ್ತದೆ. ಆಗ್ತದೆ ಯಾಕೆ? ಇಷ್ಟೊತ್ತು ನಾನು ಅದನ್ನು ಆಸ್ವಾದಿಸಿದ್ದೇನೋ ಇಲ್ವೋ? ನಿನ್ನ ನಾಟ್ಯಕ್ಕೆ, ನಿನ್ನ ಮನಮೋಹಕವಾದಂತಹ ಗಾಯನಕ್ಕೆ ನಾನು ಮನಸೋತಿದ್ದೇನೆ. ನಾಟ್ಯ ಮಾಡುವವರು ಹಾಡ್ತಾರ ಕಡಿಮೆ, ಹಾಡುವವರು ನಾಟ್ಯ ಮಾಡ್ತಾರ ಬಹಳ ವಿಧ. ಇದು ಎರಡೂ ಉಂಟು. ಒಮ್ಮೆ ಗೊತ್ತಿದ್ರೆ, ಚಿನ್ನದ ಹೂವಿಗೆ ಪರಿಮಳ ಬಂದಾಗ ಒಮ್ಮೆ ಗೊತ್ತಿದ್ರೆ ಅಲ್ಲ, ನಾಟ್ಯ ಕಲ್ತವರು ಇರ್ತಾರೆ, ಹಾಗಂತ ಹಾಡುಗಾರಿಕೆಯನ್ನು ವೃತ್ತಿಯಿಂದ ಸ್ವೀಕರಿಸುವರು ಇದ್ದಾರೆ ನಮ್ಮಲ್ಲಿ. ಹೌದು, ಕೆಲವರು ಹಾಡುವಾಗ ಕೆಲವರು ಮಾತಾಡುವಾಗ ವ್ಯತ್ಯಾಸವೇ ಗೊತ್ತಾಗ್ತದೆ. ಹಾಡುವಾಗ ನಾಟ್ಯ ಮಾಡುವವರು ಇದ್ದಾರೆ, ಮಾತಾಡುವಾಗ ಹಾಡುವವರಿಲ್ವ? ಮತ್ತೆ ನಿಜವಾಗಿ ಹಿಂದೆ ಕುಳಿತು ಹಾಡುವವನಿಗೆ ತೊಂದರೆ ಆಗ್ತದೆ ಅಂತ ಗೊತ್ತಿದ್ರು ಮಾತಾಡುವವರು ಹಾಡ್ತಾರೆ. ಯಥಾರ್ಥಕ್ಕೆ ಹೌದು. ಕೆಲವರು ನಡೆಯುವುದಕ್ಕಾಗುವುದಿಲ್ಲ ಅನ್ನೋದನ್ನು ತೋರಿಸಿ ಕೊಡದೇ ಇರುವುದಕ್ಕಾಗಿ ಕುಣಿಯುವ ಹಾಗೆ ಮಾಡ್ತಾರೆ. ನಿನ್ನದು ಹಾಗಲ್ಲ. ಮತ್ತೆ ನೀನು ಕುಣಿತ ನಿಲ್ಲಿಸಿದ್ಯಾವಾಗ, ನಡಿಗೆ ತೊಡಗಿದ್ಯಾವಾಗ ಅಂತ ಗೊತ್ತಾಗುವುದು. ತುಂಬಿದ ಸರೋವರದಲ್ಲಿ ರಾಗಹಂಸವನ್ನು ಚಲಿಸಿದಂತೆ ಹೆಜ್ಜೆ ತೆಗೆದು ಇಡುವುದೇ ಗೊತ್ತಾಗುವುದಿಲ್ಲ. ಶರೀರ ಮಾತ್ರ ಆ ಕಡೆ ಈ ಕಡೆ ಹೋಗುತ್ತದೆ. ಮಾತು ಯಾವುದು, ಗಾಯನ ಯಾವುದು ಅಂತ ಗೊತ್ತಾಗುವುದಿಲ್ಲ. ಶ್ರುತಿ ಮನೋಹರವಾಗಿ, ಶ್ರುತಿಬದ್ಧವಾಗಿ, ಕೇಳುವುದಕ್ಕೆ ಹಿತವಾಗಿ, ಶ್ರುತಿ ಲಯಬದ್ಧವಾಗಿ ನೀನು ಮಾತಾಡ್ತಾ ಇದ್ದ. ಸಂತೋಷ ಆಯ್ತು. ಕುಣಿಯದ ಎಷ್ಟು ಸಮಯ ಆಗಿದೆ. ಬೇಡ ಅಯ್ಯೋ, ನಾನು ನನ್ನ ಸ್ವರ್ಗಲೋಕ ಬಿಟ್ಟು ಎಷ್ಟು ಸಮಯ ಕಳೆದಿದೆ. ತುಂಬಾ ಸಮಯ ಕಳೆದ ಮೇಲೆ ಕುಣಿದಾಗಿ ಇಲ್ಲಲ್ಲ. ಅಲ್ಲ, ಅದು ಹಾಗಲ್ಲ, ಅಭ್ಯಾಸ ಇಲ್ಲದವರು ಕುಣಿದಾಗಿ ಇಲ್ಲ ಅಂತ. ಅದು ನಿತ್ಯ ಕೆಲಸವೇ ಆಧಾರದಿಂದ ಬಿಟ್ಟು ಹೋಗ್ಲಿಲ್ಲ ಅಷ್ಟೇ. ಕೆಲಸವೆಂದು ಅದನ್ನು ಸ್ವೀಕರಿಸದೆ ನಿನ್ನ ಬದುಕಿನ ಭಾಗವಾಗಿ, ನಿನ್ನ ಜಾಯಮಾನದ ಮತ್ತೊಂದು ಅಂಗವಾಗಿ ನಾಟ್ಯವನ್ನು, ಸಂಗೀತವನ್ನು ನೀನು ಸ್ವೀಕರಿಸಿದ್ದೀಯ ಅನ್ನೋದು ಸ್ಪಷ್ಟ. ನಿನ್ನ ಸೌಂದರ್ಯಕ್ಕೆ ಎರಕವಾದಂತಹ ನಿನ್ನ ನಾಟ್ಯ, ನಿನ್ನ ರಾಗ ನನ್ನನ್ನು ಅತ್ಯಂತ ಹೆಚ್ಚಾಗಿ ಆಕರ್ಷಿಸಿದೆ. ಧನ್ಯ. ಬಂದವಳೆ ನೀನು. ಹೌದು. ಇಲ್ಲಿ ನಿಂದವಳೆ. ಹೌದು. ನಾನು ಕಂಡು ಎಂತದ್ದು ಮಾತಾಡುದು? ಮಾತಾಡಿದ್ದಲ್ಲ ಹೇಳಿದ್ದು. ಅಲ್ಲ, ರೂಢಿಯಲ್ಲೊಂದು ಬಳಕೆಯ ಶಬ್ದ ಉಂಟು, ಹಾಗೆ ಕಂಡು ಅಂತಲ್ಲ ಹೇಳಿದ್ದು ನಾನು. ನನ್ನ ಹೆಸರು ಕಂಡು. ಅಯ್ಯೋ, ಕ್ಷಮಿಸಿ. ಅಲ್ಲ, ನಿನಗೆ ಅದು ಬೇಡ ಅಂತ ಇದ್ರೆ ಕಂದ ಅಂತ ಹೇಳು. ಎರಡು ಹೆಸರು ನಿಮ್ಮದ್ದೇ, ಎರಡನ್ನು ಒಪ್ಪಿ ಹೇಳ್ತೇನೆ ನಾನು. ಈ ಕಂದ ಮುನಿ ಅಥವಾ ಕಂಡು ಮುನಿ ನಿನ್ನನ್ನು ಕಂಡು ಮಹರ್ಷಿಗಳಿಗೆ ನಮೋ ನಮಃ. ನೀನು ಆಗ ಬಗ್ಗೆ ಬಗ್ಗೆ ನಮಸ್ಕಾರ ಮಾಡಬೇಡ. ನನಗೆ ಇಲ್ಲದೆ ಇದ್ದ ಹಿರಿತನ ಬಂದು ಬಿಡ್ತಾನೆ. ಇರ್ಲಿ, ಅದು ಬೇಡ. ಇದು ನಿನ್ನೊಂದಿಗೆ ನಾನಿರ್ಬೇಕು. ಈಗ ಬೇಡ ಬೇಡ, ಆ ವಾಕ್ಯ ಸರಿಯಾಗಲಿಲ್ಲ. ಬೇರೆ ಬೇರೆ ವಾಕ್ಯ. ನನ್ನೊಂದಿಗೆ ಸದಾ ಕಾಲವೂ ನೀನಿರಬೇಕು. ಈ ಭಾವ ನನ್ನಲ್ಲಿ ಉದ್ದೀಪಿಸಲ್ಪಟ್ಟದೆ ನಿನ್ನ ಸೌಂದರ್ಯದಿಂದ, ನಿನ್ನ ಸಂಗೀತ ಪ್ರೌಢಿಮೆಯಿಂದ. ಆದ್ದರಿಂದ ಸ್ವರ್ಗದಿಂದ ಬಂದದ್ದ ಹುದಾದು ಕೇಳುವುದು ಗೊತ್ತಿಲ್ಲ. ಅಯ್ಯೋ, ಇಷ್ಟು ಹೇಳಿದ ಮೇಲೆ ಕೇಳುವುದಕ್ಕೆ ಏನಾಗಬೇಕು? ಸಂಕೋಚ ಬೇಡ, ಕೇಳಿ. ಆ ದೇವೇಂದ್ರನಿಂದ ಆಳಲ್ಪಡುವ ಸ್ವರ್ಗಕ್ಕೆ ಕಿಚ್ಚು ಹಾಕಲಿ. ಯಾಕೆ ಈ ಮಾತು? ನಾವು ಇಲ್ಲೊಂದು ಸ್ವರ್ಗ ನಿರ್ಮಾಣ ಮಾಡುವ. ಇಲ್ಲಿ ಅಂದ್ರೆ ನೀನು ನನ್ನೊಂದಿಗೆ ಇದ್ದು ನನಗೆ ಸ್ವರ್ಗವನ್ನು ತೋರಿಸುತ್ತೀಯಾ? ನನ್ನ ಜೊತೆಗಾತಿಯಾಗುತ್ತೀಯಾ? ಇಲ್ಲ.
ಮಗುವಿಗೆ ಬಯಸಿದ್ದು ಹಾಲು, ಹಾ. ವೈದ್ಯ ಸೂಚಿಸಿದ್ದು ಹಾಲು ಅನ್ನುವ ಹಾಗೆ